ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದ ಹಿಂದುಳಿದ ಸಮಾಜಕ್ಕೆ ಧ್ವನಿಯಾಗಿ ಉತ್ತಮ ರಾಜಕೀಯ ಶಕ್ತಿಯಾಗಲು ರಾಜ್ಯಾದ್ಯಂತ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿಯು ಪಕ್ಷವನ್ನು ಬಲಪಡಿಸಲಾಗುತ್ತಿದೆ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ವಿಐಪಿ ಪಕ್ಷದಿಂದ 70 ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುತ್ತದೆ. ಅದರಲ್ಲಿ 15 ಅಭ್ಯರ್ಥಿಗಳು ಗೆದ್ದು ಶಾಸಕರಾಗಿ ಆಯ್ಕೆಯಾಗಲಿದ್ದು, ನಮ್ಮ ಪಕ್ಷದ ಬೆಂಬಲದಿಂದ ಸರ್ಕಾರ ರಚನೆಯಾಗಲಿದೆ ಎಂದು ಯಾದಗಿರಿಯಲ್ಲಿ ವಿಐಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಯಾದಗಿರಿ ನಗರದ ಖಾಸಗಿ ಸಭಾಂಗಣದಲ್ಲಿ ಪಕ್ಷ ಸಂಘಟನಾ ಸಭೆ ನಡೆಸಿ ಮಾತನಾಡಿದರು. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಬಲಪಡಿಸಲಾಗುತ್ತದೆ. ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ವಿಐಪಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದರು. ನಮ್ಮ ಉದ್ದೇಶ ಇಷ್ಟೇ, ಧ್ವನಿ ಇಲ್ಲದ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಮಾರಿ ಸಮಾಜಗಳ ಒಂದು ರಾಜಕೀಯ ಧ್ವನಿಯಾಗಿ ಇರಬೇಕು ಅಂತೇಳಿ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನು ನಾವು ಈ ರಾಜ್ಯಕ್ಕೆ ತಂದಿದ್ದೀವಿ. ಈ ಪಾರ್ಟಿಯಿಂದ ಮುಂದಿನ ದಿನಗಳಲ್ಲಿ 60ರಿಂದ 70 ಕ್ಷೇತ್ರ ನಾವು ಎಲೆಕ್ಷನ್ ನಿಲ್ಲಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಅವರವರ ತಾಲೂಕುಗಳಲ್ಲಿ ಸಕ್ರಿಯವಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ಹಿಂದುಳಿದ ವರ್ಗಗಳ ಓಟ್ ತಗೊಂಡು ನಮಗೆ ನ್ಯಾಯ ಮಾಡ್ತೀವಿ ಅಂಥೇಳಿ ನಮಗೆ ಮೋಸ ಮಾಡಿ 8 ವರ್ಷ ನಮ್ಮ ಒಂದು ಓಟ ಬಳಸ್ಕೊಂಡು ರಾಜಕೀಯ ಜೀವನ ಮಾಡಿ ಮುಖ್ಯಮಂತ್ರಿಗಳಾಗಿ ಇವತ್ತೇನು ಇಳಿದೋದ್ರು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವಿನ್ನು ಕಾಯಕ್ಕೆ ತಯಾರಿಲ್ಲ. ಎಲ್ಲ ಮುಖಂಡರುಗಳು ನಮ್ಮ ಸಮಾಜದ್ದು ಒಂದು 60ರಿಂದ 70 ಲಕ್ಷ ವೋಟರ್ಸ್ ಇದ್ದೀವಿ ನಾವು. ಅದೇ ರೀತಿಯಾಗಿ ರಾಜಕೀಯವಾಗಿ ಧ್ವನಿ ಇಲ್ಲದ ಇತರೆ ಇನ್ನುಳಿದ ಸಮಾಜಗಳನ್ನ ನಾವು ಜೊತೆಯಲ್ಲಿ ಕಟ್ಕೊಂಡು ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ 60ರಿಂದ 70 ಕ್ಷೇತ್ರ ಈ ಸತಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಆಲ್ರೆಡಿ ತಯಾರು ಮಾಡಿದ್ದೀವಿ. ಅದರಲ್ಲಿ ಎ ಕ್ಯಾಟಗರಿ ಅಂಥೇಳಿ 25 ಕ್ಷೇತ್ರಗಳನ್ನು ನಾವು ಹುಡುಕಿ ಇಟ್ಕೊಂಡಿದ್ದೀವಿ. ಆ ಎ ಕ್ಯಾಟಗರಿ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಮತ್ತು ಹಿಂದುಳಿದ ಸಮಾಜ ಮೋರ್ ದ್ಯಾನ್ 50% ವೋಟರ್ಸ್ ನಾವೇ ಇದ್ದೀವಿ ಆ ಕ್ಷೇತ್ರಗಳಲ್ಲಿ. ಮತ್ತು ಬಿ ಕ್ಯಾಟಗರಿಯಲ್ಲಿ ಮೋರ್ ದ್ಯಾನ್ 30-40% ಇದ್ದೀವಿ. ಸಿ ಕ್ಯಾಟಗರಿಯಲ್ಲಿ 10-12% ಇರುವಂಥ ಒಂದು ಕ್ಷೇತ್ರಗಳನ್ನ ನಾವು ಆಲ್ರೆಡಿ ಗುರುತು ಮಾಡ್ಕೊಂಡಿದ್ದೀವಿ. ನಮ್ಮ ಸಮಾಜದಿಂದ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ಮುಂದಿನ ದಿನಗಳಲ್ಲಿ 10ರಿಂದ 15 MLAಗಳು ಬರೋದೇನು ಸಂಶಯ ಇಲ್ಲ. ಅದೇ ರೀತಿಯಾಗಿ ಎಲ್ಲ ಒಂದು ರಾಜಕೀಯ ಪಕ್ಷಗಳಿಗೆ ನಾನು ಹೇಳೋದಿಷ್ಟೇ, ಇಷ್ಟು ದಿವಸ ನೀವು ಏನು ನಮ್ಮ ಸಮಾಜಗಳ ಓಟ್ ಬಳಸ್ಕೊಂಡು ವಿಧಾನಸೌಧದಲ್ಲಿ ನೀವು ಹೋಗಿ ಕೂತ್ಕೊಂಡಿದ್ದೀರಿ, ಆಳೋ ಜಾಗದಕ್ಕೆ ನಾವು ಬರ್ತೀವಿ, ನೀವು ನಮ್ಮ ಜಾಗ ಬಿಟ್ಕೊಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಈಗ ನಾವು ನಮ್ಮ ಸಮಾಜದ ಮತ್ತು ಹಿಂದುಳಿದ ಸಮಾಜಗಳ ಎಲ್ಲ ಒಂದು ವೋಟರ್ಸ್ ಎಜುಕೇಟ್ ಮಾಡಿ ನಾವು ನಮ್ಮ ಮತ ನಮಗೆ ತಗೊಂಡು ನಾವು ಮುಂದಿನ ದಿನಗಳಲ್ಲಿ